ಕಾರ್ಯಚಾರಿಷಂ, ನಾನು ಅವರನ್ನೆಲ್ಲ ಪರಿಚರಣೆ ಮಾಡ್ತಾ ಇದ್ದವರನ್ನೆಲ್ಲ ಈಗ ಕಳೆದುಕೊಂಡಿದ್ದೇನೆ. ಆದರೆ ಅವರು ಹೇಳಿದ ಮಾತಿನಂತೆ ನಿನ್ನನ್ನು ಆರಾಧಿಸಿದ್ದೇನೆ. ಮಯಾತು ವಿವಿಧಂ ವನ್ಯಂ ಸಂಚಿತಂ ಪುರುಷರ್ಷಭ. ಅವರು ಹೇಳಿದ ದಿನಗಳಿಂದಲೂ ಪ್ರತೀ ದಿವಸ ವಿಶೇಷವಾದ ಹಣ್ಣುಗಳನ್ನು, ಹೂಗಳನ್ನು ನಿನಗಾಗಿ ತಂದಿರಿಸ್ತಾ ಇದ್ದೆ. ಆದರೆ ನೀನು ಯಾವತ್ತು ಬರ್ತೀ ಅಂತ ಗೊತ್ತಿಲ್ಲ. ನಿನ್ನೆನೂ ತಂದಿರಿಸಿದ್ದೆ, ಹೊಸತು. ಮೊನ್ನೆನೂ ತಂದಿರಿಸಿದ್ದೆ, ಅದಕ್ಕೂ ವಿಶಿಷ್ಟವಾದದ್ದು. ಪ್ರತಿ ದಿವಸವೂ ಇಂಥದ್ದೇ ತರಿಸಿ ಇಟ್ಟು ನಾನು ನಿನ್ನನ್ನು ಕಾಯ್ತಾ ಇದ್ದೆ. ತವಾರ್ಥೇ ಪುರುಷೌ ವ್ಯಾಘ್ರ ಪಂಪಾಯಾಸ್ತೀರ ಸಂಭವಂ. ಈ ಪಂಪಾ ತೀರದ ಆಚೆ ಈಚೆ ಬಿಟ್ಟ ಎಲ್ಲ ಮರಗಳಿಂದ, ಗಿಡಗಳಿಂದ ನಾನು ಈ ಹೂ ಹಣ್ಣುಗಳನ್ನು ಕಿತ್ತು ನಿನಗಾಗಿ ತಂದಿದ್ದೇನೆ. ವನ್ಯಂ ಸಂಚಿತಂ, ಬಹಳ ದಿನದಿಂದ ಈ ಕೆಲಸವನ್ನು ನಾನು ನಿರಂತರ ಮಾಡ್ತಾ ಇದ್ದೇನೆ. ಮಾಡಿ ನಿನ್ನ ಸೇವೆಗಾಗಿಯೇ ಪ್ರತಿ ಕ್ಷಣವನ್ನು ನಾನು ಕಾದಿದ್ದೇನೆ ರಾಮಚಂದ್ರ. ನಮಗೆ 1 ದಿವಸದ 2 ದಿವಸದ ಏನಾದರೂ ಒಂದು ವ್ಯವಸ್ಥೆಯಲ್ಲಿ ಕಾಯುವಂತಹ ಸಂದರ್ಭ ಬಂದಾಗಲೂ ಎಷ್ಟು ದಿವಸ ಅಂತ ಕಾಯುವುದು, ಯಾವಾಗ ಬರ್ತಾರೆ ಅಂತ ಹೇಳದೇ ಇದ್ದರೆ ನಾವೇನು ಅಂತ ಮಾಡೋದು ಅಂತ ನಾವು ಅದರ ಬಗ್ಗೆ ಒಂದು ರೀತಿ ಕುಹಕವನ್ನು ಅಥವಾ ಅಸಹಾಯಕತೆಯನ್ನು ಅಥವಾ ಕಾಯುವುದರ ಬಗ್ಗೆ ನಿರ್ಲಕ್ಷ್ಯವನ್ನು ತಾಳುತ್ತಿದ್ದೆವು. ಆದರೆ ಅವಳು ಹೇಳಿದಂದಿನಿಂದ ಪ್ರತಿ ದಿವಸವೂ ಹಣ್ಣುಗಳನ್ನು ತಂದಿಡುವುದು. ಅಂದು ರಾಮಚಂದ್ರ ಬರಲಿಲ್ಲ ಅಂದರೆ ಅದನ್ನು ಬೇಸರ ಮಾಡಿಕೊಳ್ಳಿಕ್ಕಿಲ್ಲ, ಮತ್ತೆ ಯಾವುದಾದ್ರೂ ಪ್ರಾಣಿಗಳಿಗೋ ಅಲ್ಲಿರುವಂತಹ ಉಳಿದ ಕಪಿಗಳಿಗೋ ಕೊಟ್ಟು ಸಂತೋಷ ಪಡ್ತಿದ್ಲು. ಇವತ್ತಲ್ಲ ಅಂದರೆ ನಾಳೆ ಮತ್ತೆ ರಾಮಚಂದ್ರ ಬಂದೇ ಬರ್ತಾನೆ. ಯಾಕೆಂದರೆ ಅದು ಋಷಿಗಳ ಮಾತು. ದಿವ್ಯವಾದ ದೇಹವನ್ನು ಹೊಂದಿ ವಿಮಾನಗಳಲ್ಲಿ ಸಾಗುವಾಗ ನನಗಾಗಿ ನುಡಿದ ಆಶೀರ್ವಾದದ ಮಾತು, ಅದು ಸುಳ್ಳಾಗುವುದು ಸಾಧ್ಯನೇ ಇಲ್ಲ. ಯಾಕೆಂದರೆ ಅವರು ಶುಶ್ರೂಷೆ ಮಾಡುವಾಗ ಅವರ ಮಾತಿನ ಪ್ರತಿಯೊಂದು ಅನುಷ್ಠಾನವೂ ಕೂಡ ಅವರ ಜೀವನದಲ್ಲಿ ಯಥಾವತ್ತಾಗಿ ನಡೆಸಿದ್ದನ್ನು ನಾನು ನೋಡಿದ್ದೇನೆ. ಮುಂದೆ ಎಷ್ಟು ಚಂದ ಹೇಳ್ತಾಳೆ ಅಂದರೆ, ಪ್ರತಿ ಅಕ್ಷರಗಳನ್ನು ನಾವು ಬಿಡದೆ ರಾಮಾಯಣದ ಈ ಭಾಗಗಳನ್ನು ಓದಿಕೊಳ್ಳದೇ ಹೋದರೆ ನಾವು ಬದುಕಿನಲ್ಲಿ ಏನು ಕಳೆದುಕೊಂಡಿದ್ದೇವೆ ಎನ್ನುವುದು ಗೊತ್ತಾಗದಷ್ಟು ಅಪರೂಪದ ಮಾತುಗಳನ್ನು ರಾಮಾಯಣದ ಎಲ್ಲ ಮಾತುಗಳು ಹಾಗೆಯೇ